ಹಲೋ ಎವ್ರಿವನ್. ಇವತ್ತು ನಾನು ನಿಮ್ಮೊಂದಿಗೆ ಮಾತಾಡುವಂಥ ವಿಷಯ ಕಠಿಣ ಪರಿಶ್ರಮ. ಇದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಯಶಸ್ಸನ್ನು ಬಯಸ್ತಾನೆ. ಒಳ್ಳೆ ಉದ್ಯೋಗ ಬೇಕಾಗಿರುತ್ತೆ, ಉತ್ತಮ ಜೀವನ ಬೇಕು, ಸಮಾಜದಲ್ಲಿ ಗೌರವ, ಆರ್ಥಿಕ ಸ್ವಾತಂತ್ರ್ಯ ಇವೆಲ್ಲವೂ ಪ್ರತಿಯೊಬ್ಬರ ಕನಸಾಗಿರುತ್ತೆ. ಆದರೆ ಈ ಕನಸುಗಳನ್ನು ನಿಜವಾಗಿಸುವಂಥ ಒಂದು ಶಕ್ತಿ ಇದೆ, ಅದು ನಮ್ಮ ಕಠಿಣ ಪರಿಶ್ರಮ. ಫ್ರೆಂಡ್ಸ್, ನಾವು ಇವತ್ತು ಯಶಸ್ವಿಯಾದ ವ್ಯಕ್ತಿಗಳನ್ನ ನೋಡ್ತಾ ಇರ್ತೀವಿ. ಅವ್ರ ಕಡೆ ಕಾರ್ ಇದೆ, ಮನೆ ಇದೆ, ಹುದ್ದೆ ಇದೆ, ಹಣ ಇದೆ, ಆ, ಹೆಸರಿದೆ. ಆದ್ರೆ ಅವರ ಯಶಸ್ಸಿನ ಹಿಂದೆ ಇರುವಂತಹ ಕಷ್ಟ, ತ್ಯಾಗ, ಕಣ್ಣೀರು ಮತ್ತು ನಿದ್ದೆ ಇಲ್ಲಂತ ರಾತ್ರಿಗಳು ಯಾರಿಗೂ ಕಾಣುವುದಿಲ್ಲ. ಪ್ರತಿಯೊಂದು ಯಶಸ್ಸಿನ ಹಿಂದೆ ಒಂದು ಹೋರಾಟದ ಕಥೆ ಇರುತ್ತೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಏನಾದ್ರೂ ಫಸ್ಟ್ ಬಂದಾಗ ಎಲ್ಲರೂ ಅವನನ್ನು ವಿಶ್ ಮಾಡ್ತಾರೆ. ಆದ್ರೆ ಅವನು ಓದಿದ ಅನೇಕ ಗಂಟೆಗಳು, ಮಾಡಿದ ತ್ಯಾಗಗಳು, ಅನುಭವಿಸಿದ ಒತ್ತಡ ಯಾರಿಗೂ ಕಾಣುವುದಿಲ್ಲ. ಅದೇ ರೀತಿ ಜೀವನದಲ್ಲಿ ಯಶಸ್ಸು ಪಡೆಯಬೇಕಾದ್ರೆ ನಮ್ಮ ಪರಿಶ್ರಮ ಏನಂದ್ರೆ ಪರ್ಯಾಯವಿಲ್ಲ. ಸೊ ಅದಕ್ಕೆ ಒಂದು ಬೀಜವನ್ನು ನೆಟ್ಟ ತಕ್ಷಣ ಅದು ಮರ ಆಗೋದಿಲ್ಲ. ಅದಕ್ಕೆ ಸಮಯ ಬೇಕು, ನೀರು, ಗಾಳಿ ಮತ್ತು ಆರೈಕೆ ಬೇಕಾಗುತ್ತೆ. ಹಾಗೆ ನಮ್ಮ ಕನಸುಗಳಿಗೂ ಸಮಯ ಮತ್ತು ಪರಿಶ್ರಮ ಬೇಕು. ಇಂದಿನ ಯುವ ಜನರಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ ಎಲ್ಲವೂ ಬೇಗ ಆಗ್ಬಿಡ್ಬೇಕು, ಎಲ್ಲವೂ ಬೇಗ ಸಿಕ್ಬಿಡ್ಬೇಕು ಎಂಬಂತ ಆಸೆ. ಬೇಗ ಹಣ ಬರಬೇಕು, ಆಮೇಲೆ ಬೇಗ ಯಶಸ್ಸು ಬೇಕು, ಆಮೇಲೆ ಬೇಗ ಅವ್ರಿಗೆ ಹೆಸರು ಗಳಿಸ್ಬೇಕು, ಇವೆಲ್ಲವೂ ಇರುತ್ತೆ. ಅದು ಆದ್ರೆ ಪ್ರಕೃತಿಯ ನಿಯಮ ಬೇರೆ ಆಗಿರುತ್ತೆ. ನಿಧಾನವಾಗಿ ಬೆಳೆಯುವಂತ ಮರವೇ ಬಲಿಷ್ಠವಾಗಿರುತ್ತೆ. ಫ್ರೆಂಡ್ಸ್, ಒಂದ್ ನೆನ್ಪಿಟ್ಕೊಳ್ಳಿ, ನೀವು ಇಂದು ಮಾಡುವಂತ ಪ್ರತಿಯೊಂದು ಸಣ್ಣ ಸಣ್ಣ ಪ್ರಯತ್ನವು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ಒಂದು ದಿನ ನೀವೇನಾದ್ರೂ ವ್ಯಾಯಾಮ ಮಾಡಿದ್ರೆ ನಿಮ್ಮ ಆರೋಗ್ಯ ಏನು ಸುಧಾರಣೆ ಆಗಲ್ಲ. ಒಂದು ದಿನ ಓದಿದ್ರೆ ನಿಮ್ಗೆ ದೊಡ್ಡ ಜ್ಞಾನ ಏನು ಬರುವುದಿಲ್ಲ. ಅಷ್ಟೇ ಅಲ್ಲ, ನೀವೇನಾದ್ರೂ ಒಂದು ದಿನ ಏನಾದ್ರೂ ಕೆಲಸ ಮಾಡಿದ್ರೆ ಆ ಆ ಪಟ್ಟಂತ ಯಶಸ್ಸು ಯಾವತ್ತೂ ಸಿಗೋದಿಲ್ಲ. ಆದ್ರೆ ಪ್ರತಿದಿನ ಮಾಡುವಂತ ಸಣ್ಣ ಪ್ರಯತ್ನಗಳು ದೊಡ್ಡ ಬದಲಾವಣೆ ನಮ್ಮ ಜೀವನದಲ್ಲಿ ಬರ್ತವೆ. ಆಮೇಲೆ ಕಠಿಣ ಪರಿಶ್ರಮ, ದೊಡ್ಡ ಲಾಭವೇನು ಗೊತ್ತಾ? ಅದು ಯಾವಾಗ್ಲೂ ಒಂದು ಬೆನಿಫಿಟ್ ಇದೆ ಯಾವಾಗ್ಲೂ. ಪರಿಶ್ರಮ ನಮಗೆ ಕೇವಲ ಯಶಸ್ಸನ್ನು ಮಾತ್ರ ಕೊಡುವುದಿಲ್ಲ. ಅದು ನಮಗೆ ಒಳ್ಳೆ ಆತ್ಮವಿಶ್ವಾಸ ಕೊಡುತ್ತೆ. ಆಮೇಲೆ ಲೈಫಲ್ಲಿ ಡಿಸಿಪ್ಲಿನ್ ಕಲ್ಸತ್ತೆ, ಪೇಷನ್ಸ್ ಕಲ್ಸತ್ತೆ, ತಾಳ್ಮೆ ಬರುತ್ತೆ ನಮಗೆ. ಆಮೇಲೆ ಸಮಸ್ಯೆಗಳನ್ನು ಎದುರಿಸುವಂತ ಶಕ್ತಿ ನಮಗೆ ಕೊಡುತ್ತೆ. ಆಮೇಲೆ ವ್ಯಕ್ತಿತ್ವ, ನಮ್ಮ ಪರ್ಸನಾಲಿಟಿ ರೂಪಿಸುತ್ತೆ ಹೇಗಿದೆ ಅಂತ. ಆದ್ರಿಂದಲೇ ಪರಿಶ್ರಮ ಎಂದಿಗೂ ವ್ಯರ್ಥ ಆಗೋದಿಲ್ಲ ಅಂತ ನಾನ್ ನಂಬ್ಕೊಂಡಿದ್ದೀನಿ. ಫಲಿತಾಂಶ ಸಿಗದಿದ್ರೂ ಪರವಾಗಿಲ್ಲ, ಅನುಭವ ಅಂತೂ ಸಿಕ್ಕೇ ಸಿಗತ್ತಾ? ಹೋಗ್ಲಿ, ಅನುಭವ ಸಿಗದಿದ್ರು ನಮಗೆ ಒಂದು ಒಂದು ಲೆಸನ್ ಆದ್ರೂ ಸಿಗುತ್ತೆ, ಒಂದು ಪಾಠ ಆದ್ರೂ ಕಲಿಯುತ್ತೆ. ಸೊ ಪಾಠನೂ ಸಿಗ್ಲಿಲ್ಲ ಅಂದ್ರೆ ಒಂದು ಆತ್ಮವಿಶ್ವಾಸ ಆದ್ರೂ ನಮ್ಮಲ್ಲಿ ಹೆಚ್ಚಿಗೆ ಆಗತ್ತಾ? ಹೀಗಾಗಿ ಪರಿಶ್ರಮ ಯಾವತ್ತೂ ನಮ್ಮ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಯಾವತ್ತೂ ನಷ್ಟವಾಗುವುದಿಲ್ಲ. ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಕೆಲವರು ನಿಮ್ಮನ್ನು ಹಾಸ್ಯ ಮಾಡ್ಬೋದು, ಅಪಹಾಸ್ಯನೂ ಕೂಡ ಮಾಡ್ಬೋದು. ನಿಮಗೆ ನಿಮ್ದು ಏನು ಸಾಧ್ಯವಿಲ್ಲ ಅಂತ ಹೇಳ್ಬೋದು. ನಿಮ್ಮ ಕನಸು ತುಂಬಾ ದೊಡ್ಡದಾಗಿದೆ, ಅದಕ್ಕೆ ಅದು ಅಸಾಧ್ಯ ಅಂತ ಹೇಳ್ಬೋದು. ನೀವು ಸೋಲುತ್ತೀರಂತ ಹೇಳ್ಬೋದು. ಆ ಕೈಲಿ ಆಗದೆ ಇರೋರು ಏನೇನೆಲ್ಲ ಮಾತಾಡ್ಬೋದು, ಹೇಳ್ಬೋದು, ನಿಮಗೆ ಟೀಕೆ ಮಾಡ್ಬೋದು. ಆದ್ರೆ ನೆನ್ಪಿಟ್ಕೊಳ್ಳಿ, ಇಂದು ನಿಮ್ಮನ್ನು ನೋಡಿ ನಗುವವರು ನಾಳೆ ನಿಮ್ಮ ಯಶಸ್ಸಿನ ಬಗ್ಗೆ ಮಾತಾಡ್ತಾರೆ. ಆದ್ದರಿಂದ ಇತರರ ಅಭಿಪ್ರಾಯಗಳಿಗೆ ಬಲಿಯಾಗಬೇಡಿ, ದಯವಿಟ್ಟು. ಆಮೇಲೆ ಅದ್ರ ಕಡೆ ಜಾಸ್ತಿ ಗಮನ ಕೊಡಬೇಡಿ. ನಿಮ್ಮ ಗುರಿಯ ಕಡೆಗೆ ನಿಮಗೆ ಗಮನ ಇರಲಿ. ನಿಮ್ಮ ಪ್ರಯಾಣದ ಮೇಲೆ ನಿಮಗೆ ನಂಬಿಕೆ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಪರಿಶ್ರಮದ ಮೇಲೆ ನಿಮಗೆ ವಿಶ್ವಾಸ ಇಟ್ಕೊಳ್ಳಿ. ಅಷ್ಟೇ ಅಲ್ಲ, ಜೀವನದಲ್ಲಿ ಕೆಲವೊಮ್ಮೆ ನಾವು ತುಂಬಾ ಕಷ್ಟಪಡ್ತೀವಿ, ಆದ್ರೆ ಆದ್ರೂ ಫಲಿತಾಂಶ ಕಾಣುವುದಿಲ್ಲ. ಆ ಸಮಯದಲ್ಲಿ ಹಲವರು ಅಂದ್ರೆ ಗಿವ್ ಅಪ್ ಮಾಡ್ತಾ ಇರ್ತಾರೆ. ಸೊ ಡೋಂಟ್ ಡೂ ದ್ಯಾಟ್. ಆದ್ರೆ ಯಶಸ್ವಿ ಆದವರು ಮಾತ್ರ ಒಂದು ಕೆಲಸ ಮಾಡ್ತಾರೆ. ಅವ್ರು ಯಾವಾಗ್ಲೂ ತಾವು ಹೋಗ್ತಾ ಇರೋ ದಾರಿ ನಿಲ್ಸಲ್ಲ. ಅವರು ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಎದ್ ನಿಲ್ಕೋತಾರೆ, ಯಾವತ್ತು ಗಿವ್ ಅಪ್ ಮಾಡೋದಿಲ್ಲ. ಮುಂದೆ ಸಾಗ್ತಿರ್ತಾರೆ ಜೀವನದಲ್ಲಿ. ಯಾಕಂದ್ರೆ ಅವ್ರಿಗೆ ಗೊತ್ತು, ಇದು ಮುಂದೆ ಏನಾಗ್ಬೋದು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೋಲು ಅಂತ್ಯವಲ್ಲ, ಅದು ಯಶಸ್ಸಿನ ಒಂದು ಏನದು ಯಶಸ್ಸಿನ ಮಾರ್ಗದ ಒಂದು ಭಾಗ ಅಂತ ನಾನು ನಂಬ್ಕೊಂಡಿದ್ದೀನಿ. ಒಂದು ಮಗು ನಡೆಯಲು ಕಲಿಯುವಾಗ ಹಲವಾರು ಬಾರಿ ಬೀಳತ್ತೆ, ಏಳತ್ತೆ, ಆದ್ರೆ ಅದು ನಡೆಯುವುದನ್ನು ಕಲಿಯುವವರೆಗೂ ಪ್ರಯತ್ನ ಪಡ್ತಾ ಇರುತ್ತೆ. ಹಾಗೆಯೂ ನಿಮ್ಮ ಜೀವನ. ಸೊ ಅದೇ ತರ ಎಷ್ಟೋ ಬಾರಿ ಬಿದ್ರು ಮತ್ತೆ ಎದ್ದು ನಿಲ್ಬೇಕು, ಪ್ರಯತ್ನ ಪಡಬೇಕು. ಫ್ರೆಂಡ್ಸ್, ಒಂದ್ ನೆನ್ಪಿಟ್ಕೊಳ್ಳಿ, ಲೈಫಲ್ಲಿ ನಮ್ಮ ಜೀವನ ಆಯಿತು, ನಿಮ್ಮ ಜೀವನ ಆಯಿತು, ಬದಲಾಯಿಸುವಂಥ ಶಕ್ತಿ ನಮ್ಮೊಳಗೆ ಇದೆ, ಅದು ಬೇರೆ ಎಲ್ಲೂ ಇಲ್ಲ. ನಿಮ್ಮ ಪರಿಸ್ಥಿತಿ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ಯಾವಾಗಲೂ ನಿಮ್ಮ ಪರಿಶ್ರಮ ಮತ್ತು ಹಾರ್ಡ್ ವರ್ಕ್ ಅಂತ ಹೇಳ್ತಾರೆ, ಅದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ನೀವು ಬಡ ಕುಟುಂಬದಲ್ಲಿ ಹುಟ್ಟಿರ್ಬೋದು. ಎಲ್ಲರೂ, ನಾವಾಗಲಿ ನೀವಾಗಲಿ ಬಡ ಕುಟುಂಬದಲ್ಲಿ ಹುಟ್ಟಿರ್ಬೋದು. ಆದರೆ ನಿಮಗೆ ಅವಕಾಶಗಳು ಕಡಿಮೆ ಕಡಿಮೆ ಇರ್ಬೋದು. ನಿಮ್ಮ ಬಳಿ ಏನಂದರೆ ಸಂಪನ್ಮೂಲಗಳು ಅಂದರೆ ಫೆಸಿಲಿಟೀಸ್ಗಳು ಕೂಡ ಇಲ್ಲದೇ ಇರ್ಬೋದು. ಆದರೆ ಪರಿಶ್ರಮ ಇದ್ದರೆ ಎಲ್ಲವನ್ನೂ ಈ ಜಗತ್ತಿನಲ್ಲಿ ಬೇಕಾದ್ದನ್ನು ಗೆಲ್ಲಬಹುದು, ಎಲ್ಲವೂ ಸಾಧ್ಯ ಅಂತ ನಾನು ನಂಬ್ಕೊಂಡಿದ್ದೀನಿ. ಇತಿಹಾಸದಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳು ಸಾಮಾನ್ಯ ಕುಟುಂಬಗಳಿಂದ ಬಂದಿರುವವರೇ. ಅವರನ್ನು ಅವರ ಅವರ ವಿಶೇಷನಾಗಿಸಿದ್ದು ಅವರ ಪರಿಶ್ರಮ ಮತ್ತು ನಿರಂತರ ಪ್ರಯತ್ನ ಅಂತ ಹೇಳ್ಬೋದು. ಇಂದು ನೀವು ಅನುಭವಿಸುತ್ತಿರುವ ಕಷ್ಟಗಳು ಶಾಶ್ವತವಲ್ಲ, ಅದನ್ನು ನಂಬಿಕೊಳ್ಳಿ.
ಆದರೆ ಇಂದು ನೀವು ಮಾಡುತ್ತಿರುವಂತಹ ಪರಿಶ್ರಮ ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಬದಲಾಯಿಸಬಹುದು. ಆದ್ದರಿಂದ ನಿಮ್ಮ ಕನಸುಗಳನ್ನು ಬಿಟ್ಕೊಡ್ಬೇಡಿ, ಗಿವ್ ಅಪ್ ಮಾಡಬೇಡಿ. ನಿಮ್ಮ ಗುರಿಯನ್ನು ಬದಲಿಸಬೇಡಿ. ಆಮೇಲೆ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ. ಕೊನೆಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯಶಸ್ಸು ಅದೃಷ್ಟದಿಂದ ಬರಬಹುದು, ಆದರೆ ಅದನ್ನು ಉಳಿಸಿಕೊಳ್ಳುವಂಥ ಪರಿಶ್ರಮ ಬೇಕೇ ಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ. ಹಾಗಾಗಿ ನೀವು ದೊಡ್ಡ ಕನಸು ಕಾಣಿರಿ, ಗುರಿ ನಿಗದಿಪಡಿಸ್ಕೊಳ್ಳಿ ಲೈಫಲ್ಲಿ. ಪ್ರತಿದಿನ ಹೊಸದನ್ನು ಕಲಿಯಿರಿ, ಹೊಸ ಸ್ಕಿಲ್ಸನ್ನು ಕಲಿಯಿರಿ, ನಿರಂತರವಾಗಿ ಪರಿಶ್ರಮ ಮಾಡಿ. ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ, ಗಿವ್ ಅಪ್ ಮಾಡಬೇಡಿ. ಯಾಕೆಂದರೆ ಕಠಿಣ ಪರಿಶ್ರಮ ಎಂದಿಗೂ ವ್ಯರ್ಥ ಆಗೋದಿಲ್ಲ. ಅದು ಒಂದು ಬ್ಯೂಟಿಫುಲ್ ಡೇ ನಿಮಗೆ ಖಂಡಿತವಾಗಿಯೂ ನಿಮ್ಮ ಯಶಸ್ಸಿನ ಬಾಗಿಲು ತೆರೆಯುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.